ಬೆಂಗಳೂರಿನ ರಾಮೇಶ್ವರಂ ಕೆಫೆ ಹಲವು ವಿಚಾರಗಳಲ್ಲಿ ಸುದ್ದಿಯಲಾಯಿತು. ಒಂದ್ಸಲ ಈ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಆಮೇಲೆ ಈಗ ಇತ್ತೀಚೆಗೆ ರಾಮೇಶ್ವರಂ ಕೆಫೆ ಬಹಳ ಶುಚಿಯಾಗಿರುವ ಶುದ್ಧವಾಗಿರುವ ಆಹಾರವನ್ನು ಕೊಡ್ತೀವಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಂಥ ರಾಮೇಶ್ವರಂ ಕೆಫೆಯಲ್ಲಿ ಪೊಂಗಲ್ನಲ್ಲಿ ಹುಳ ಪತ್ತೆ ಆಗಿತ್ತು. ತಮ್ಮ ಹುಳುಕನ್ನು ಮುಚ್ಚಿಕೊಳ್ಳೋದಕ್ಕೆ ಬ್ಲ್ಯಾಕ್ ಮೇಲ್ ನಾಟಕ ಆಡ್ತಾರಂತೆ ಸಿಬ್ಬಂದಿ. ಗಲಾಟೆ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ರಾಮೇಶ್ವರಂ ಕೆಫೆ ದೂರು ಕೊಟ್ಟಿದೆ. ಪೊಲೀಸ್ ಕಮಿಷನರ್ಗೆ ಆಡಳಿತ ಮಂಡಳಿ ಕಂಪ್ಲೇಂಟ್ ಕೊಟ್ಟಿದೆ. 5 ರಿಂದ 7 ಜನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ. 25 ಲಕ್ಷ ಹಣ ಕೊಡುವಂತೆ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಅವರೇ ಹುಳು ಹಾಕಿರುವ ಶಂಕೆ ಅಂತ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಕೆಫೆಯಲ್ಲಿ ಪೊಂಗಲನ್ನು ಒಬ್ಬರು ಗ್ರಾಹಕ ತಗೊಂಡಿರ್ತಾರೆ. ಎಷ್ಟು ರೂಪಾಯಿ ಕೊಟ್ಟು? 300 ರೂಪಾಯಿ ಕೊಟ್ಟು ಪೊಂಗಲ್ಲು. ಸಾಮಾನ್ಯ ಜನರದ್ದು 10 ಜನರ ಊಟ ಆಗುತ್ತೆ 30 ರೂಪಾಯಿ ಊಟಕ್ಕೆ ಹೋದ್ರೆ. ಬರೀ ಪೊಂಗಲ್ಗೆ 300 ರೂಪಾಯಿ ಕೊಟ್ಟು ತಗೊಂಡಂತ ಗ್ರಾಹಕ ಜೇಬಲ್ಲಿ ಒಂದು ಹುಳಾನು ಹಿಡ್ಕೊಂಡ್ ಬಂದಿದ್ದಂತೆ. ಹುಳ ಹಿಡ್ಕೊಂಡ್ಬಂದು ಈ ಪೊಂಗಲ್ ಒಳಗಡೆ ಸೇರಿಸ್ಬಿಟ್ನಂತೆ. ಇದು ರಾಮೇಶ್ವರಂ ಕೆಫೆ ಅವ್ರು ಹೇಳ್ತಾ ಇರೋರು. ತಗೊಳ್ಳೋ ದುಡ್ಗಾದ್ರೂ ಮರ್ಯಾದೆ ಬೇಕಲ್ವಲ್ರಿ? 300 ರೂಪಾಯಿ ಕೊಟ್ಟು ಒಂದು ಪೊಂಗಲ್ ಕೊಟ್ಟು ಅದ್ರಲ್ಲಿ ಹುಳ ಹಾಕ್ಕೊಡ್ತಾರೆ. ಆಮೇಲೆ ನೋಡಿದ್ರೆ ಇಲ್ಲ ಅದು ಅವರೇ ಜೇಬಲ್ಲಿ ತಂದು ಹಾಕೊಂಡಿದೆ. ಏನು ಸಿನಿಮಾ ಕೆಟ್ಟೋಯ್ತೇನು? ಯಾವುದೋ ಜಗ್ಗೇಶ್ದೊಂದು ಸಿನಿಮಾ ಇತ್ತಲ್ಲ, ಜೇಬಿಂದ ಸಾರಿ ರವಿಚಂದ್ರಂದು ಜೇಬಿಂದ ಒಂದು ಜಿರ್ಲೆ ತೆಗೆದು ಹಾಕಿದ್ರಲ್ಲಿ ಜಿರ್ಲೆ ಇದೆ ಅಂತಂದು. ಯಾವ ಊರಲ್ಲಿದ್ದೀವಿ, ಯಾವ ಸಮಯದಲ್ಲಿದ್ದೀವಿ, ಯಾವ ಸಂದರ್ಭದಲ್ಲಿ ನಾವಿದ್ದೀವಿ? ಬೆಂಗಳೂರಿದು. ನಿನ್ನೆ ಬಂದರು, ಸಾರಿ ಕೇಳಿದ್ರು, ಅಯ್ಯೋ ತಪ್ಪಾಯ್ತು ಸರ್, ರಾಮೇಶ್ವರಂ ಕೆಫೆ ದೋಸೆಗೆ 150, ಪೊಂಗಲ್ಗೆ 300. ಊಟ ಗೀಟ ಮಾಡ್ತೀರಿ ಅಂತಂದರೆ ನೀವು ಮನೆ ಮಾರ್ಬಿಟ್ಟು ಬಂದು ಕೂರ್ಬೇಕೇನಲ್ಲ ಊಟಕ್ಕೆ. ಆಯ್ತಪ್ಪ ಫೈನ್, ಏನೋ ಹೈಪ್ ಕೊಡ್ತೀರಿ ಫೈನ್ ಅಂತ ಅನ್ಬೋದು. ಹುಳ ಹಾಕ ಕೊಡೋದು ಇಂದಿರಾ ಕ್ಯಾಂಟೀನಲ್ಲಿ ಚೆನ್ನಾಗಿರುತ್ತೆ ರೀ. 5 ರೂಪಾಯಿಗೆ ಇದಕ್ಕೂ ಶುಚಿಯಾದ ಶುಭ್ರವಾದ ಊಟ ಕೊಡ್ತಾರೆ. 5 ರೂಪಾಯಿಗೆ 10 ರೂಪಾಯಿಗೆ 300 ರೂಪಾಯಿ ತಗೊಳ್ಳೋರ್ಗೊಂದು ನೈತಿಕತೆ ಬೇಡವಾ? FIR ಅಂತೆ. 25 ಲಕ್ಷಕ್ಕೆ ಬಂದೇನೋ ಬೇಡಿಕೆ ಇಟ್ರಂತೆ, ಇವರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ನಿನ್ನೆ ಸಾರಿ ಬೇರೆ ಕೇಳಿದಾರೆ, ಕೇಳಿಸ್ಕೊಡಿ. ಬೆಳಗ್ಗೆ ನಾನು ನಮ್ಮ ಫ್ಲೈಟ್ ಗುವಾಹಟಿಗೆ ತೆರಳುವಾಗ ಇಲ್ಲಿ ನಮ್ಮ ಏರ್ಪೋರ್ಟಿನ ರಾಮೇಶ್ವರಂ ಕೆಫೆಗೆ ಬಂದಿದ್ದಾಗ ಇಲ್ಲೊಂದು ದುರ್ಘಟನೆ ನಡೆದಿದೆ. ಏನಂದ್ರೆ ನಾವೊಂದು ಪೊಂಗಲ್ ಆರ್ಡರ್ ಮಾಡಿದ್ದೇವೆ. ಆ ಪೊಂಗಲಲ್ಲಿ ಒಂದು ಜಿರ್ಲೆಯನ್ನು ಕಂಡಿದ್ದೇವೆ. ಅದನ್ನ ನಾವು ಸ್ಟಾಫ್ಗೆ ನಾವು ತಿಳಿಸಿದ್ರೆ ಅವರು ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ಅದೇ ಪೊಂಗಲ್ ಜೊತೆ ಸ್ಮ್ಯಾಶ್ ಮಾಡಿ ಅವರು ಅದನ್ನ ರಬ್ ಮಾಡಕ್ ನೋಡ್ತಾ ಇದ್ದಾರೆ. ಇದಕ್ಕೆ ನಮ್ಗೆ ಒಂದು ನ್ಯಾಯ ಸಿಗ್ಬೇಕು. ನಾವೇನಕ್ಕೆ ಇಲ್ಲಿ ಬರೋದು? ಒಳ್ಳೆ ಹೈಜೀನಿಕ್, ನಾವು ಯಾವ ರೇಟಲ್ಲಿ ಕಾಂಪ್ರಮೈಸ್ ಆಗ್ತಿದ್ರೆ ಬರ್ತೀವಿ. ಈ ತರ ದುರ್ಘಟನೆ ನಡೆದ್ರೆ ವರ್ಷಿತ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತ, ಗುಡ್ ಮಾರ್ನಿಂಗ್. ಪೊಂಗಲ್ನಲ್ಲಿ ಹುಳು ಕೊಟ್ಟಿದ್ದಲ್ಲದೆ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಕೇಸ್ ಕೂಡ ಹಾಕಿದ್ದಾರೆ ಅಂತ ರಾಮೇಶ್ವರಂ ಕೆಫೆ ಅವರು. ಏನೇನಾಯ್ತು ನಿನ್ನೆ ಬೆಳಿಗ್ಗೆ? ಪೊಂಗಲ್ 300 ರೂಪಾಯಿ ಪೊಂಗಲ್ನಲ್ಲಿ ಹುಳ ಸಿಕ್ಕಿದ ನಂತರ ಇಲ್ಲಿವರೆಗೆ ಎಸ್ ಪ್ರಣೋತ್, ನಿನ್ನೆ ರಾಮೇಶ್ವರ ಕೆಫೆ ಸಖತ್ ಸದ್ದನ ಮಾಡಿತು. ಯಾಕಂದ್ರೆ 300 ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತಹ ಪೊಂಗಲಲ್ಲಿ ಹುಳ ಸಿಕ್ಕಿದೆ ಅನ್ನುವಂತಹ ಮಾತು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದ್ದು ಮಾಡ್ತಾ ಇತ್ತು. ಇನ್ನೊಂದು ಕಡೆಯಾಗಿ ರಾಮೇಶ್ವರಂ ಕೆಫೆಗೆ ಹೋಗೋದೇ ಬೇಡವಪ್ಪ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳ್ಪಡ್ತಾ ಇದ್ರು. ಆದ್ರೆ ಬೆಳಗ್ಗೆ ಒಂದು ರೀತಿ ಕೇಸಿಗೆ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಹುಳುವನ್ನ ಅದರಲ್ಲಿ ಹಾಕಿದ್ದಲ್ದೆ ಅವರೇ ಹೋಗಿ ಇದರಲ್ಲಿ ಹುಳುವನ್ನ ಹಾಕಿದ್ದಾರೆ, ಗ್ರಾಹಕರೇ ಹಾಕೊಂಡು ಈ ರೀತಿ ಕಂಪ್ಲೇಂಟ್ ಮಾಡಿದ್ದಾರೆ. ಜೊತೆಗೆ ನಂಗೆಲ್ಲೋ 25 ಲಕ್ಷವನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂಥದ್ದಲ್ಲಿ ರಾಮೇಶ್ವರಂ ಕೆಫೆ ಹೆಡ್ ಈಗ ಕಂಪ್ಲೇಂಟ್ ಅನ್ನ ಜೊತೆಗೆ FIR ಅನ್ನು ಕೂಡ ದಾಖಲು ಮಾಡಿದ್ದಾರೆ. ಅಂದ್ರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ? ಎಲ್ಲೊಂದ್ ಕಡೆ ಬೆಂಗಳೂರಿನಲ್ಲಿ ಸಾಕಷ್ಟು ಹೆಸರುವಾಸಿಯನ್ನ ಮಾಡಿದಂತಹ ರಾಮೇಶ್ವರಂ ಕೆಫೆ ಸಾಕಷ್ಟು ಹೈಫೈ ಜನ ಆಗಿರ್ಬೋದು, ನಮ್ಮದು ನಾರ್ಮಲ್ ಜನ ಕೂಡ ಹೋಗಿ 300 ರೂಪಾಯಿ 400 ರೂಪಾಯಿ ಕೊಟ್ಟು ದೋಸೆ ತಿನ್ನೋದು, ಪೊಂಗಲ್ ತಿನ್ನೋದು, ಇಲ್ಲ ಪಲಾವ್, ಎಲ್ಲವೂ ಕೂಡ 150 ರಿಂದ ಮೇಲೆ ಇರುವಂತಹ ರೇಟ್ಗಳು. ಅಷ್ಟು ಹೈಜೀನ್ ಇರುತ್ತೆ, ಅಷ್ಟು ತುಪ್ಪವನ್ನ ಹಾಕೊಡ್ತಾರೆ, ಇಲ್ಲ ಅಷ್ಟು ನಮಗೆ ಸರ್ವಿಸ್ ಕೂಡ ಚೆನ್ನಾಗಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ರಾಮೇಶ್ವರಂ ಕೆಫೆನ ತುಂಬಾ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು. ಆದ್ರೆ ಈಗ ಒಂದು ಕಡೆಯಾಗಿ ಅವರ ತಪ್ಪನ್ನ ಅವರೇ ಮುಚ್ಚಿ ಹಾಕೊಳ್ಳೋಕೋಸ್ಕರ ಗ್ರಾಹಕರ ಮೇಲೆ ಇದನ್ನ ಹಾಕ್ತಾರೆ ಅಂತ ಅಂದ್ರೆ ಎಲ್ಲೊಂದ್ ಕಡೆ ಗ್ರಾಹಕರು ಆ ಫುಡ್ ನ ತಗೊಂಡು ಅದ್ರ ಜೊತೆಗೆ ಅವರೇ ಹುಳ ಹಾಕಿ ನಮ್ಗೆ 25 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅಂತಾರೆ. ಅಂದ್ರೆ ನಿಜಕ್ಕೂ ಬೇಸರದ ಸಂಗತಿ ಪ್ರಣೋತ್. ಯಾಕಂದ್ರೆ ನಾನೀಗ ರಾಮೇಶ್ವರಂ ಕೆಫೆಯ ಬ್ರಾಂಚ್ ಹತ್ರ ಕೂಡ ಇದ್ದೀನಿ. ಜನ ಕೂಡ ನೋಡ್ತಾ ಇರಬಹುದು, ಅಷ್ಟರ ಮಟ್ಟಿಗೆ ಜನ ಇರ್ತಾರೆ. ಎಲ್ಲೋ ಒಂದ್ ಕಡೆ ಜನ ಮರಳೋ ಜಾತ್ರೆ ಮರಳೋ ಅಂತ ಗೊತ್ತಾಗಲ್ಲ. ಒಂದ್ ಕಡೆಯಾಗಿ ಹೆಸರು ಒಂದು ಹೈಲೈಟ್ ಆಗುತ್ತೆ ಅಂತ ಅಂದ್ರೆ ಜನ ಕೂಡ ಅದೇ ರೀತಿಯಾಗಿ ಬರ್ತಾರೆ. ಇನ್ನೊಂದ್ ಕಡೆ ಆಡಳಿತ ಮಂಡಳಿ ಆಗಿರ್ಬೋದು, ಅವರ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಷ್ಟೇ ವರ್ಸ್ಟ್ ಆಗಿದೆ. ಬಂದಂತಹ ಜನರಿಗೆ
ಕರೆಕ್ಟಾಗಿ ಸರ್ವಿಸ್ ಅನ್ನ ಕೊಡಲ್ಲ. ಒಂದು ಆರ್ಡರ್ ಕೊಟ್ರೆ 3/4 ಗಂಟೆ ಕಾಯಬೇಕು, ಇಲ್ಲ ಅರ್ಧ ಗಂಟೆ ಕಾಯಬೇಕು, ಅರ್ಧ ಗಂಟೆ ಕಾದ್ರೂ ಕೂಡ ಸಿಕ್ಕಲ್ಲ, ಹೈಜೀನ್ ಇರಲ್ಲ ಅನ್ನುವಂತಹ ಮಾತುಗಳು ಎಲ್ಲೊಂದ್ ಕಡೆ. ಅದರಲ್ಲೂ ಬಹುಮುಖ್ಯವಾಗಿ ಈ ಹುಳ ಸಿಕ್ಕಂತಹ ಪ್ರಕರಣ ಏನಿದೆ ಅದು ಕೂಡ ಏರ್ಪೋರ್ಟ್ ನಲ್ಲಿರುವಂತಹ ಬ್ರಾಂಚ್ ಅಲ್ಲಿ ಆಗಿರುವಂತದ್ದು. ಹುಳ ಸಿಕ್ಕತ್ತೆ ಹೌದು, ಯಾಕಂದ್ರೆ ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಜನ ಹೈಫೈ ಜನ ಬೇರೆ ಬೇರೆ ವಿದೇಶಕ್ಕೆ ತೆರಳ್ತಾರೆ, ಇಲ್ಲ ನಮ್ ಜನ ಕೂಡ ಹೋಗ್ತಾರೆ. ಒಂದು ಊಟ ಮಾಡ್ಬೇಕು, ಎಲ್ಲೋ ಒಂದ್ ಕಡೆ 300 ರೂಪಾಯಿ ಕೊಡಬೇಕು ಅಂದ್ರೆ ಹೊಟ್ಟೆ ಉರಿಯುತ್ತೆ. ಅದ್ರಲ್ಲೂ 300 ರೂಪಾಯಿ ಕೊಟ್ಟು ಏನೋ ಒಂದು ಖರೀದಿ ಮಾಡ್ತೀವಿ, ಊಟ ತಿನ್ಬೇಕಪ್ಪ ಅಂತ ಖರೀದಿ ಮಾಡಿದ್ರು ಕೂಡ ಈ ರೀತಿ ಹುಳ ಸಿಕ್ಕತ್ತೆ ಅಂದ್ರೆ ನಿಜಕ್ಕೂ ಯಾವ ರೀತಿ ಇವರು ರಾಮೇಶ್ವರದವ್ರು ಆಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೊಂದ್ ಕಡೆ ಗ್ರಾಹಕರ ಮೇಲೆ ಹಾಕ್ತಾ ಇರುವಂತದ್ದು ನಿಜಕ್ಕೂ ಬೇಸರ ಸಂಗತಿ. ಎಲ್ಲೊಂದ್ ಕಡೆ ನಾವು ಮಾತ್ರ ಅಲ್ಲ, ಪ್ರತಿ ಜನ ಕೂಡ ಹೇಳ್ತಾರೆ, ಪ್ರತಿ ಗ್ರಾಹಕರು ಕೂಡ ಹೇಳ್ತಾರೆ, ಬಂದಂತಹ ಆಹಾರವನ್ನ ಸವಿಯೋಕೆ ಬಂದಂತಹ ಗ್ರಾಹಕರೇ ಹೇಳ್ತಾರೆ, ಯಾರ್ ತಾನೇ ಜೋಬಲ್ಲಿ ಒಂದು ಹುಳ ಇಟ್ಕೊಂಡು ಅದನ್ನ ತಂದು ಆ ಒಂದು ಫುಡ್ಡಿಗೆ ಹಾಕಿ ಇದ್ರಲ್ಲಿ ಹುಳ ಇದೆ, ನೀವು ನಮ್ಗೆ 25 ಲಕ್ಷ ಕೊಡಬೇಕು, 25 ಲಕ್ಷ ಕೊಡದೇ ಇದ್ರೆ ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ವಿಡಿಯೋವನ್ನ ವೈರಲ್ ಮಾಡ್ತೀನಿ ಅನ್ನುವಂಥದ್ದನ್ನ ಯಾರು ಹೇಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಪ್ರಣೋತ್. ಹಾಗಾಗಿ ಈ ಹಿಂದೆ ಬಾಂಬ್ ಸ್ಫೋಟ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಸದ್ದನ್ನ ಮಾಡಿತ್ತು ರಾಮೇಶ್ವರಂ ಕೆಫೆ. ಈಗ ಹುಳದಲ್ಲೂ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ತಮ್ಮ ತಪ್ಪನ್ನ ತಾವೇ ಮುಚ್ಚಾಕೊಳ್ಳೋಕೆ FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ ರಾಮೇಶ್ವರಂ ಕೆಫೆ ಹೆಡ್ ಸಮಂತ್ ಅನ್ನುವಂಥವ್ರು. ಈಗ ಆ ಪ್ರಕರಣ ಕೂಡ ತನಿಖೆ ಹಂತದಲ್ಲಿದೆ, ಏನೇನಾಗಿದೆ, ಜೊತೆಗೆ ವಿಡಿಯೋ ಮಾಡಿದವರು, ಜೊತೆಗೆ ಕ್ಷಮೆಯನ್ನ ನಿನ್ನೆ ಕೂಡ ಡಿಪಾರ್ಟ್ಮೆಂಟ್ ಅವರು, ಆ ರಾಮೇಶ್ವರಂ ಕೆಫೆ ಅವರು ಕೂಡ ಕ್ಷಮೆಯನ್ನ ಕೂಡ ಕೇಳಿದ್ರು. ಕ್ಷಮೆ ಕೇಳಿದ ಮೇಲೆ ಯಾಕೆ FIR ಮಾಡಬೇಕಿತ್ತು, ಅದು ಗ್ರಾಹಕರ ಮೇಲೆ ಯಾಕೆ ಎತ್ತಾಕ್ಬೇಕಿತ್ತು ಅನ್ನುವಂಥದ್ದು ಕಾಡ್ತಾ ಇದೆ ಪ್ರಣೋತ್. ಕಾದ್ ನೋಡ್ಬೇಕಾಗುತ್ತೆ ಯಾವ ರೀತಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕತ್ತೆ ಅನ್ನುವಂಥದ್ದನ್ನ. ಥ್ಯಾಂಕ್ ಯು ವರ್ಷಿತ ಮಾಹಿತಿಗೆ. ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಎಲ್ಲ ಏನೋ ನಿಮ್ಮ ಫ್ಲೋರಿಂಗು, ಅದ್ಭುತ ಟೈಲ್ಸ್ಗಳನ್ನು ಹಾಕ್ಕೊಂಡು ಅದ್ಭುತವಾದ ಕಲರ್ ನೇಮ್ ಬೋರ್ಡ್ಗಳನ್ನು ಹಾಕ್ಕೊಂಡ್ರಲ್ಲ, ಊಟ ರುಚಿಯಾದ ಶುಚಿಯಾದ ಊಟ ಬೇಕು. ಅದಕ್ಕೆ 500 ತಗೊಂಡ್ರೇನು 1000 ತಗೊಂಡ್ರೇನು ಕೊಡೋದನ್ನು ನೀಟಾಗಿ ಕೊಡಬೇಕು. ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಿ. ಆದರೆ ಅನ್ನದಾತರಾಗಿ ಈ ರೀತಿ ಬಾಯಲ್ಲಿ ಬೈಸ್ಕೊಳ್ಳೋ ಕೆಲಸಕ್ಕೆ ಹೋಗದೇ ಇರಲಿ. ಅದು ರಾಮೇಶ್ವರಂ ಕೆಫೆ ಅವರಾದ್ರೇನು, ಬೇರೆ ಹೋಟ್ಲವರಾದ್ರೇನು.